ಸಮಸ್ಥಿತಿ. ಗಣಪತಿ ನಮಸ್ಕಾರಕ್ಕೆ ಸಿದ್ಧತೆ. ಕೈಗಳು ನಮಸ್ಕಾರ ಸ್ಥಿತಿ. ಕಣ್ಣನ್ನು ಮೃದುವಾಗಿ ಮುಚ್ಚಿ ಲಘು ಓಂಕಾರದೊಂದಿಗೆ ಗಣಪತಿ ಮಂತ್ರ. ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಎಡಗೈಯಿಂದ ಬಲಗಿವಿ, ಬಲಗೈಯಿಂದ ಎಡಗಿವಿ. ನಾಲಿಗೆನ ಉಲ್ಟಾ ಕೇಸರಿ ಮುದ್ರೆ ಮಾಡಬೇಕು. ಕಾಲ ಅಂತರ ಸಾಧ್ಯವಾದರೆ ಅಂತರ ಇಟ್ಕೊಂಡು ಮಾಡಿ, ತುಂಬ ಅಂತರ ಜಾಸ್ತಿ ಮಾಡೋದು ಬೇಡ. ಕೂತ್ಕೋಬೇಕಾದ್ರೆ ಪೂರಕ, ನಿಂತ್ಕೋಬೇಕಾದ್ರೆ ರೇಚಕ. 21 ಬಾರಿ ಕೂತಿ ಹೇಳಬೇಕು. ಒಟ್ಟಿಗೆ ಮಾಡೋಣ. ಶುರು. ಇಪ್ಪತ್ತೊಂದು ಸ್ಥಿತಿ. ಕೂತ್ಕೋಬೇಕು. ಎಲ್ಲ ನಿಮ್ಮ ಮೇಲಕಂಡದ ಮೇಲೆ ಪ್ರೆಸರ್ ಬೀಳ್ತಾ ಗಮನಿಸ್ತಾ ಹೋಗಿ. ಮೇಲಕಂಡದ ಮೇಲೆ ಪ್ರೆಸರ್ ಆಗ್ತಾ ಇದೆ, ಅಬ್ಸರ್ವ್ ಮಾಡಿ. ಕೂತಿದ್ದೀರಿ ಎಲ್ಲರೂ. ಉಸಿರು ಚೆನ್ನಾಗಿ ಉಸಿರಾಟ ಮಾಡಿ. ಮಂಡಿಗಳನ್ನ ಊರಿ, ಮೊಣಕೈ ಊರಿ. ಗಣಪತಿಯವರ ಪಾದದ ಮೇಲೆ ನಿಮ್ಮ ಹಣೆ ನೀಡಿ, ಭೂಮಿ ತಾಯಿಗೆ ಹಣೆಯನ್ನು ಮುಟ್ಟಿಸಿ, ಎಡಗಾಲ ಮೇಲೆ ಬರೆಯ ಹಾಕಿ ದೀರ್ಘವಾಗಿ ಪೂರಕ ರೇಚಕ ಮಾಡ್ತಾ ಇರಿ. ಯಾವುದೇ ಬಿಗಿರುತ್ತಾ ಇಲ್ಲ. ಸಾಧ್ಯವಾದ ಮೂಗಿನಿಂದ ಉಸಿರಾಟವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಪಾದ ಬದಲಾವಣೆಯನ್ನು ಮಾಡ್ಕೊಳ್ಳಿ. ಬಲಗಾಲ ಮೇಲೆ ಎಡಗಾಲ ಹಾಕಿ ದೇಹವನ್ನು ಕೊಕ್ಕರಿಸಬೇಕು. 2 ಮಂಡಿಗಳಿಗೆ ಮೊಣಕೈ ತಾಕ್ತಾ ಇರಬೇಕು. ಕಾಲು ಬಿಡಿಸ್ಕೊಳ್ಳಿ, ಹಣೆ ಬಿಡಿಸ್ಕೊಳ್ಳಿ. ಬಂಡಿ ಮೇಲೆ ಬನ್ನಿ. ಬಲಗಾಲ ಮುಂದೆ, ಎಡಗಾಲ ಮುಂದೆ. ಇವಾಗ ಕೈ ಬಿಡಿಸ್ಕೊಳ್ಳಿ. ಕೇಸರಿ ಮುದ್ದೆ ಬಿಡಿಸ್ಕೊಂಡು ನಿಮ್ಮ ಬಾಯಿನಲ್ಲಿ ಬಂದಿರುವಂಥ ಅಮೃತ ರಸವನ್ನು ನುಂಗಬೇಕು. ಇದನ್ನು ಸೂಪರ್ ಬ್ರೈನ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಉತ್ತಮವಾದಂಥ ವ್ಯಾಯಾಮ. ಈಗ ನಮ್ಮ ಉಸಿರಾಟವನ್ನು ಸಹಜ ಸ್ಥಿತಿಗೆ ತರೋಣ. 3 ರಿಂದ 3 ಅಡಿ ಅಂತರಕ್ಕೆ ನಿಮ್ಮ ಕಾಲನ್ನು ಇಟ್ಕೊಳ್ಳಿ. ಪ್ರಸಾದಿತ ಪಾದ ಉತ್ಥಾನದ ಚಾಲನೆ ಕೊಡೋಣ. ಪೂರಕ್ ರೇಚಕ್, ಪೂರಕ್ ರೇಚಕ್, ಪೂರಕ್ ವರಂಚ್ ರೇಚಕ್, ಪೂರಕ್ ರೇಚಕ್, ಪೂರಕ್ ರೇಚಕ ಸ್ಥಿತಿ. ಎಲ್ಲರೂ ಮೊಣಕಾಲು ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸಾಧ್ಯ ಮುಖ ಮೊಣಕಾಲು ಇಟ್ಕೊಂಡು ಎಷ್ಟು ಸಾಧ್ಯನ ಅಷ್ಟು ಬಾಗಿಸ್ಬೇಕು. ನಿಮ್ಮ ಹಣೆಯನ್ನು ಭೂಮಿಗೆ ಊರಬೇಕು. ಸಂಪೂರ್ಣ ಹಣೆಯನ್ನು ಭೂಮಿಗೆ ಊರಬೇಕು. ನಿಮ್ಮ ಬ್ರಹ್ಮರಂಧ್ರ ಭೂಮಿಗೆ ಒತ್ತಡ ಗಮನಿಸ್ತಾ ಹೋಗಬೇಕು. ಇಡೀ ಪ್ರೆಸರ್ ನಿಮ್ಮ ಶಿರಭಾಗದಲ್ಲಿದೆ. ಈ ಆಸನವನ್ನು ಮಾಡೋದ್ರಿಂದ ಸಹಸ್ರಾರ ಚಕ್ರ ಆಕ್ಟಿವ್ ಆಗುತ್ತೆ. ಹಣೆಯನ್ನು ಬಿಡಿಸ್ಕೊಳ್ಳಿ. ಕೈಗಳನ್ನ ಸಂಪೂರ್ಣ ನಿಮ್ಮ 2 ಕಾಲುಗಳ ಮಧ್ಯದಲ್ಲಿ 2 ಕಾಲ ಮಧ್ಯೆ ಇಡಬೇಕು. ಪ್ರಸಾದಿತ ಪಾದ ಉತ್ಥಾನ ಸ್ಥಿತಿ. ತಲೆಯನ್ನು ಮೇಲೆತ್ತಿ ಫುಲ್ಲು ಎಷ್ಟು ಸಾಧ್ಯ ತಲೆ ಎತ್ತಾ ಹೋಗ್ಬೇಕು. ಉಸಿರಾಟ ಮಾಡಿ, ಚೆನ್ನಾಗಿ ಉಸಿರಾಟ ಮಾಡಿ. ಇದರಿಂದ ಮೂಲಾಧಾರ ಚಕ್ರ ಆಕ್ಟಿವ್ ಆಗುತ್ತೆ. ಗಮನಿಸಬೇಕು. ನಿಧಾನಕ್ಕೆ ಕೈಗಳನ್ನು ಬಿಡಿಸ್ಕೊಳ್ಳಿ. ಮೇಲೆ ಬನ್ನಿ. ತ್ರಿಕೋನ ಆಸನಕ್ಕೆ ಬನ್ನಿ. ಇಲ್ಲಿ ಚಾಲನೆ ಮಾಡೋಣ. ಬಲ ಮೇಲೆ, ಎಡ ಮೇಲೆ, ಬಲ ಮೇಲೆ, ಎಡ ಮೇಲೆ, ಬಲ ಸ್ಥಿತಿ. ಬಲಕ್ಕೆ ಎಷ್ಟು ಸಾಧ್ಯನೋ ಅಷ್ಟಕ್ಕೆ ಬಲಕ್ಕೆ ಹೋಗ್ತಾ ಇರಬೇಕು. ಡೌನ್. ಎಷ್ಟು ಇನ್ನೂ ಹೋಗ್ತಾ ಇರಿ. ಡೌನ್ ಮಾಡಿ. ನಿಮ್ಮ ಎಡ ಹಸ್ತವನ್ನು ನೋಡ್ಬೇಕು, ಗಮನಿಸ್ಬೇಕು. ಸೊಂಟದ ಭಾಗದಲ್ಲಿ ತಿರುಚುವಂತಹ ಸ್ಥಿತಿ ಗಮನಿಸ್ಬೇಕು. ಕೆಲವು ಎಳೆತವನ್ನು ಗಮನಿಸ್ತಾ ಹೋಗಿ. ಪೂರಕ ಮಾಡ್ತಾ ಮೇಲೆ ಬನ್ನಿ. ರೇಚಕ ಮಾಡ್ತಾ ಡೌನ್. ಎಡಗಾಲಕ್ಕೆ ಬರಬೇಕು. ಎಡಗಾಲ ಪಾದದ ಮೇಲೆ ನಿಮ್ಮ ಎಡಗೈನ ಹಸ್ತ ಹೋಗ್ಬೇಕು. ಸಂಪೂರ್ಣ ದೇಹವನ್ನು ಬಲಕ್ಕೆ ತಿರ್ಸ್ಬೇಕು. ಪೂರಕ ಮಾಡ್ತಾ ಮೇಲೆ ಬನ್ನಿ. ಕಾಲಂತ ಕಡಿಮೆ ಮಾಡ್ತಾ ಬನ್ನಿ. ನಿಮ್ಮ ಭುಜದ ಲೆವೆಲ್ಗಿರಬೇಕು. ತಿರುಚುವಿಕೆ. ಬಲ ಎಡ, ಬಲ ಎಡ, ಬಲ ಎಡ, ಬಲ ಎಡ ಮೇಲ್ಬೇಕ. ಬಲ ಎಡ, ಬಲ ಎಡ, ಬಲ ಎಡ ಹೊರಮುಖ. ಬಲ ಎಡ, ಬಲ ಎಡ, ಬಲ ಎಡ ಒಳಮುಖ. ಬಲ ಎಡ,
ಬಲ ಎಡ ಬಲ ಎಡ. ಕೈಗಳು ಊರ್ಧ್ವ ನಮಸ್ಕಾರ ಸ್ಥಿತಿ, ಹೊರಹಂಚು, ವಿಮಾನಾಸನ, ಜಂಪ್, 5 ಸೆಕೆಂಡ್ ವಿಶ್ರಾಂತಿ. ಬೇಡ, ಆಕ್ಟಿವ್ ಆಗಿರಲಿ. ನೀವು ಶಾಂತಕ ಮತ್ತು ಪುಷ್ಟಕ್ಕೆ ತಾಕ್ಬೇಕು. ಪುಷ್ಟಕ್ಕೆ ಮುಂದೆ ಪ್ರಕಾರ 3 ಸೈಡ್, ಪ್ರಕಾರ 4 ಒಳಭಾಗದಿಂದ ಜಂಪ್, ನಿಂತಲೇ ಜಂಪ್, ಸ್ಕಿಪ್ಪಿಂಗ್, ಹಿಂದೆ ಮುಂದೆ, ಸ್ತಬ, ಮುಖದೌತಿ, ಐದು ಸೆಕೆಂಡ್ ವಿಶ್ರಾಂತಿ.